ನಿಮ್ ತಂದೆನ ನೀವು ಸತಾಯಿಸ್ತಾ ಇದ್ರೆ ನಾನು ಕಮ್ಯುನಿಸ್ಟ್ ಪಾರ್ಟಿ ಸೇರ್ಕೊಳ್ತೀನಿ, ಪಾಲಿಟಿಕ್ಸ್ ಹೋಗ್ತೀನಿ ಅಂತ, ನಿಜಾನ? ನಮ್ಮ ಮಾವನವ್ರನ್ನ ಮೊದಲನೇ ಸಲ ನಾನು ಮೀಟ್ ಮಾಡಿದಾಗ ಅವರಿನ್ನೂ ಮಾವನ ಆಗಿರ್ಲಿಲ್ಲ. ಆ ಟೈಮಲ್ಲಿ ಅದು ಆಗ ನಾವು ಸ್ವಲ್ಪ ತಮಾಷೆ ಮಾಡೋಣ ಅಂತ ಹೇಳಿದ್ವಿ. Okay. ಆದ್ರೆ ನ್ಯಾಚುರಲಿ ನಾನು ಕೂಡ ಸ್ವಲ್ಪ ಐ ಹ್ಯಾವ್ ಆಲ್ವೇಸ್ ಬೀನ್ ಲೆಫ್ಟ್ ಆಫ್ Yes, yes. always been. Even today I am Inclined at towards heart I am a socialist, but in mind I am a capitalist. So that is why I call myself a compassionate capitalist. So ನಮ್ಮ ಮನೆಯಲ್ಲಿ ನಾವು ನೆಹರು ಟೈಮಲ್ಲಿ ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದು, ಯಾರು ನೆಹರು ಟೈಮಲ್ಲಿ ಚಿಕ್ಕ ಹುಡುಗರಾಗಿದ್ದರೋ ಹುಡುಗಿರಾಗಿದ್ದರೋ ಅವರಿಗೆ ಸ್ವಲ್ಪ ಕಂಪ್ಯಾಷನ್ನು, ಲೆಫ್ಟಿಸಮ್, ಸೋಷಿಯಲಿಸಮ್ ಜಾಸ್ತಿ. ಇದು ಬಹಳ ಚೆನ್ನಾಗಿದೆ. ವೆರಿ ಕಾಯಿನೇಜ್, ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅನ್ನೋ ಕಾಯಿನೇಜ್ ನಾನು ನಿಮ್ ಬಾಯಲ್ಲಿ ಮೊದಲನೇ ಸಲ ಕೇಳಿದ್ದು ಆ ವರ್ಡ್ ಅನ್ನೇ. ವೇರ್ ಕ್ಯಾಪಿಟಲಿಸಮ್ ವಾಸ್ ಆಲ್ವೇಸ್ ಸ್ವಲ್ಪ ಹಾರ್ಷ್ ಆಗಿ ಕೇಳಿಸ್ತಾ ಇತ್ತು ಕಿವಿಗೆ. ನೀವು ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಮಾಡಿದ ಬಹಳ ಹಿತವಾಗಿ ಕೇಳಿಸುತ್ತೆ. ಆ ಐಡಿಯಾ ಎಲ್ಲಿ ಉಟ್ಕೊಳ್ತು ಸರ್? ನನಗೆ ಪ್ರತಿಯೊಂದು ಸೊಸೈಟಿಲಿ ಹಾರ್ಮನಿ ಇರಬೇಕಾದ್ರೆ, ಪೀಸ್ ಇರಬೇಕಾದ್ರೆ, ಸೌಜನ್ಯತೆ ಇರಬೇಕಾದ್ರೆ, ಯಾವ ಜನರು ಬುದ್ಧಿವಂತರು, ಯಾವ ಜನರು ಬಹಳ ಪವರ್ಫುಲ್ಲು, ಯಾವ ಜನರು ವೆಲ್ತಿನೋ ಅವರುಗಳು ಬಹಳ ಸೆಲ್ಫ್ ರಿಸ್ಟ್ರೈಂಟ್ ತೋರಿಸ್ಬೇಕಾಗತ್ತೆ. ಅವರ ಹೃದಯದಿಂದನೇ ಅವರಿಗೆ ಇದು ಮಾಡಬಾರ್ದು, ಇದು ಮಾಡಬೇಕು, ಇದು ಮಾಡಿದ್ರೆ ತಪ್ಪಾಗತ್ತೆ ನಮ್ಮ ಸಮಾಜಕ್ಕೆ ಅಂತ ಅವರೇ ಯೋಚನೆ ಮಾಡಬೇಕು. ಪರ್ಫೆಕ್ಟ್ಲಿ ಸರ್, ಹೌದು. ಎಸ್, ನಾವು ಆಂಟ್ರಪ್ರಿನರ್ಸ್ ಆಗಿ ವೆಲ್ತ್ ಕ್ರಿಯೇಟ್ ಮಾಡಿ ನಾವು ರಿಚ್ ಆಗಿ ನಾವು ಜಾಬ್ಗಳು ಮಾಡಿ ಎಲ್ಲ ಒಳ್ಳೆಯದೇ. ಆದರೆ ನಮ್ಮ ಸಮಾಜದಲ್ಲಿ ನಮಗಿಂತ ಯಾರು ಕಡಿಮೆ ಇದ್ದಾರೋ, ಯಾರು ಲೆಸ್ ಫಾರ್ಚುನೇಟ್ ಇದ್ದಾರೋ ಅವರುಗಳಿಗೆ ನಾವು ಸಹಾಯ ಮಾಡಬೇಕು. ಅವ್ರನ್ನ ಯಾವಾಗಲೂ ಯೋಚನೆ ಮಾಡಿಕೊಂಡೆ ನಾವು ಏನು ಕೆಲಸ ಮಾಡಬೇಕು. ಯಾಕೆಂದರೆ ಮಹಾತ್ಮ ಗಾಂಧಿ ಅವರು ಹೇಳ್ತಾ ಇದ್ದಿದ್ದು, whenever you want to take a decision, look at the poorest man's face. Yes. So that to me is compassionate capitalism. ವಂಡರ್ಫುಲ್ ಸರ್. ರೈಟ್ ಸರ್, ಆ ಟೈಮಲ್ಲಿ ಏನಾರು ಒಂದು ಬಿಸ್ನೆಸ್ ಐಡಿಯಾ ಅದೆಲ್ಲ ಆ ಟೈಮಲ್ಲಿ ಇತ್ತಾ ಸರ್? ಇಲ್ಲ, ಒಂದೇನು ಅಂದ್ರೆ ನಮ್ಮ ತಾಯಿ ತಂದೆ ಇಬ್ರು ನಮ್ಮನ್ನ ಬಹಳ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ್ರು. ನನಗೆ ಟೆಲ್ಕೋನಲ್ಲಿ, ಟಿಸ್ಕೋನಲ್ಲಿ, ಆಮೇಲೆ ಏರ್ ಇಂಡಿಯಾ, ಈ 3 ಕಂಪ್ನಿಗಳಲ್ಲಿ ನಾನು ಕಂಪ್ಯೂಟರ್ ಸೆಂಟರ್ಲಿ ಪ್ರೋಗ್ರಾಮರ್ ಆಗಿ ಕೆಲಸ ಸಿಕ್ಕಿತ್ತು. ಆ ಕಂಪ್ನಿಗಳಲ್ಲಿ 1600 ರೂಪಾಯಿ ತಿಂಗಳಿಗೆ ಸಂಬಳ. ಆದರೆ ಇನ್ನೊಂದು ಅದೇ ಟೈಮಲ್ಲಿ ಈ ಇಂಡಿಯನ್ ಮ್ಯಾನೇಜ್ಮೆಂಟ್ ಅಹಮದಾಬಾದಲ್ಲಿ 800 ರೂಪಾಯಿ ಸಂಬಳ ಸಿಕ್ಕಿತ್ತು. ಆದರೆ ಅವರು ಒಂದು ಬಹಳ ಮಾಡರ್ನ್ ಕಂಪ್ಯೂಟರ್ ಹಾಕ್ತಾ ಇದ್ರಲ್ಲಿ. ಸೊ ಆಗ ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು. ನಾನು ಈ ಕಲಿಯೋ ವಿಚಾರದಲ್ಲಿ ಹೋಗಿ ಅರ್ಧ ಸಂಬಳ ತಗೊಳ್ಳೋ ಅಥವಾ ಈ ಕಂಪ್ನಿಗೆ ಹೋಗಿ 1400 ರೂಪಾಯಿ ಸಂಬಳ ತಗೊಳ್ಳೋ ಅಂತ. ಆಗ ನಮ್ಮ ತಂದೆಗೆ ಫೋನ್ ಮಾಡಿದೆ. ಅವರಂದ್ರು, ನೋಡಪ್ಪ, ಇದು ಸ್ವಲ್ಪ ಕಂಪ್ಯೂಟರ್ ಎಲ್ಲ ಬಹಳ ಮಾಡರ್ನ್ ಇದೆ, ನನಗೆ ಗೊತ್ತಿಲ್ಲ, ನೀನು ಹೋಗಿ ನಿಮ್ಮ ಉಪಾಧ್ಯಾಯರನ್ನ ಕೇಳು, ನಿಮ್ಮ ಟೀಚರ್ನ ಅಂತ. ನಾನು ರಾಜಾರಾಮನ್ ಅಂತ ಪ್ರೊಫೆಸರ್ ಇದ್ರಲ್ಲಿ, ಅವನ್ ಕೇಳಿದೆ. ಅವರಂದ್ರು, ನೋಡಪ್ಪ, ಈ ವಯಸ್ಸಲ್ಲಿ ನೀನು ಕಲಿಯೋ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿ ತೋರಿಸ್ಬೇಕು, ಈ ದುಡ್ಡಿನ ವಿಚಾರದಲ್ಲಿ ಆಸಕ್ತಿ ತೋರಿಸ್ಬೇಡ, ನಿನಗೆ ಮುಂದೆ ಬಹಳ ಒಳ್ಳೇದಾಗತ್ತೆ ಅಂತಂದ್ರು. ನಾನು ನನ್ನ ಸ್ನೇಹಿತರೆಲ್ಲ 1600 ರೂಪಾಯಿ ಸಂಬಳ ತಗೊಂಡ್ರು ತಿಂಗಳಿಗೆ, ನಾನು 800 ರೂಪಾಯಿ ಸಂಬಳ ತಗೊಂಡೆ. ವಾವ್, ಫ್ಯಾಂಟಾಸ್ಟಿಕ್. 2 ದಾರಿ ಇರುತ್ತೆ. ಒಂದು ದಾರಿಯಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ, ಇನ್ನೊಂದು ದಾರಿಯಲ್ಲಿ ಜಾಸ್ತಿ ಕಲಿಕೆ ಸಿಗುತ್ತೆ. ನಾರಾಯಣ ಮೂರ್ತಿ ಅವರು ಜಾಸ್ತಿ ಕಲಿಕೆ ಇರುವ ದಾರಿನ ಆಯ್ಕೆ ಮಾಡ್ಕೊಂಡ್ರು, ಕೊನೆಗೆ ಜಾಸ್ತಿ ದುಡ್ಡು ಬಂತು ಅಂತ ಹೇಳಿದ್ರು. ಕೆಲವೊಮ್ಮೆ ಸರ್ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಅದ ಅಂದ್ರೆ ತುಂಬಾ ಸ್ಪಷ್ಟವಾಗಿ ಹೇಳ್ಬಿದೆ ಅಂತ. ಕೆಲವೊಮ್ಮೆ ತುಂಬಾ ಕಷ್ಟ ಆಗುತ್ತೆ ಸರ್. ಈ ಕಡೆ ಹೋಗೋದಾ ಆ ಕಡೆ ಹೋಗೋದಾ, 2 ಕಡೆನೂ ಈಕ್ವಲ್ ಅಡ್ವಾಂಟೇಜ್ ಇದ್ದಂಗೆ ಇರುತ್ತೆ. ಪರ್ಟಿಕ್ಯುಲರ್ ಯುವಕರಿಗೆ ಈ ಕೆಲಸ ತಗೊಳ್ಳೋದಾ ಆ ಕೆಲಸ ತಗೊಳ್ಳೋದಾ, ಈ ಹುಡುಗಿನ ಮದುವೆ ಆಗೋದಾ ಆ ಹುಡುಗಿನ ಮದುವೆ ಆಗೋದಾ, ಇದರಲ್ಲಿ ಇನ್ವೆಸ್ಟ್ ಮಾಡೋದಾ ಅದರಲ್ಲಿ ಇನ್ವೆಸ್ಟ್ ಮಾಡೋದಾ, ಆ ಥರ ಟೈಮಲ್ಲಿ ಹೆಂಗ್ ಡಿಸೈಡ್ ಮಾಡೋದು? ಎಂತ ಒಂದು ಡಿಸಿಷನ್ಸ್ ತಗೊಂಡಿರ್ತೀರಾ ನೀವು? ನಿತ್ಯರ್ಥನ ಪ್ರತಿಯೊಬ್ಬರು ಅವರವರ ಕಾಂಟೆಕ್ಸ್ಟು, ಅವರವರ ಬ್ಯಾಕ್ಗ್ರೌಂಡ್ ಮೇಲೆ ತಗೋಬೇಕಾಗತ್ತೆ. ಕರೆಕ್ಟ್. ಈ ಡಿಗ್ರಿ ಓದಿದ್ರೆ ಅಥವಾ ಈ ಕೆಲಸ ತಗೊಳ್ಳೋದಾದರೆ, ಈ ಪಾರ್ಟ್ನರ್ ಚೂಸ್ ಮಾಡೋದಾದರೆ, ನನಗೆ ನಿಜವಾಗ್ಲೂ ಇದರಲ್ಲಿ ಇಂಟ್ರೆಸ್ಟ್ ಇದೆಯಾ ಇಲ್ವಾ, ನಿಜವಾಗ್ಲೂ ನನಗೆ ಪ್ರತಿ ದಿವಸನೂ ನಾನು 8 ಗಂಟೆ ಆಗಲಿ 16 ಗಂಟೆ ಆಗಲಿ ಈ ವಿಚಾರದಲ್ಲಿ ನಾನು ಇಂಟ್ರೆಸ್ಟ್ ತೋರ್ಸೋಕ್ಕಾಗತ್ತಾ, ಅದು ಎಲ್ಲ ಭಾಳ ಚೆನ್ನಾಗಿ ಯೋಚನೆ ಮಾಡಿ. ಎರಡನೇದೇನು ಅಂದರೆ, ನನಗೆ ಜೀವನದಲ್ಲಿ ಯಾವುದು ಮುಖ್ಯ, ದುಡ್ಡು ಮುಖ್ಯನೋ, ವಿದ್ಯಾ ಮುಖ್ಯನೋ, ಪೀಸ್ ಆಫ್ ಮೈಂಡ್ ಮುಖ್ಯನೋ, ಇದೆಲ್ಲ ಯೋಚನೆ ಮಾಡಿಕೊಂಡ್ರೆ
ಅದನ್ನ ಆ ನಿತ್ಯರ್ಥ ಮಾಡ್ಬೇಕಾದ್ರೆ ಅದನ್ನೆಲ್ಲ ಮನಸ್ಸಲ್ಲಿ ವೇ ಮಾಡಿದ್ರೆ ಆಗ ನಮ್ಮ ಡಿಸಿಷನ್ ಈಸಿ ಆಗುತ್ತೆ ಅಂತ ಅನ್ಸುತ್ತೆ. ಇನಿಷಿಯಲ್ ಫಂಡಿಂಗ್ ಬಗ್ಗೆ ನಾವೆಲ್ಲರೂ ಕೇಳಿದೀವಿ, ಆ ಕಥೆನ ಮತ್ತೆ ಕೇಳೋಣ ಅಂತ. ನಾವು when we wanted to import a computer, I was the only person here. All my other colleagues were abroad at that time. So I went to, first of all, we got the project report produced by ANZ Grindlace Bank. Then I thought they have charged her, they have done this, so they are going to give me loan. They said, no, we are not going to give you loan. We can give loan only to Birlas and Tatas who have a lot of money, not to fellows like you. I said, okay. Then I went to Citibank because my nephew at that time was head of Citibank in India. He had gone off to US to do his PhD. ಅವರು ನನಗೆ ಊಟ ಕೊಟ್ಟರು. ಆಮೇಲೆ ಆದರೆ ಸಾರಿ, ವಿ ರಿಯಲಿ ಕಾಂಟ್ ಗಿವ್ ಯು ದ ಲೋನ್. ಆಮೇಲೆ ಬ್ಯಾಂಕ್ ಆಫ್ ಅಮೆರಿಕಾಗೆ ಹೋದೆ, ಅವರು ಇಲ್ಲ ಅಂತ. ಆಗ ನನಗೆ ಒಂದ್ಸಲ ರತ್ನಾಕರ್ ಅವರು ಸಿಕ್ಕಿದ್ರು, ಪಾಪ ದಿವಂಗತ ರತ್ನಾಕರ್ ಅವರು ಕ್ಯಾನರಾ ಬ್ಯಾಂಕ್ ಹೆಡ್ ಆಗಿದ್ರು. ಆಗ ಬಹಳ ಒಳ್ಳೆ ಮನುಷ್ಯ, ಬಹಳ ಡೈನಮಿಕ್ ಮ್ಯಾನ್. ಅವರಂದ್ರು, ನಾರಾಯಣ ಮೂರ್ತಿ ಅವರೇ, ನೀವು ಏನು ಯೋಚನೆ ಮಾಡಬೇಡಿ, ನಾ ಕೊಡ್ತೀನಿ, ಆದರೆ ನಮಗೊಂದು 3-4 ತಿಂಗಳು ಆಗುತ್ತೆ ಅಂತ. ಆಗ ಒಂದು ದಿವಸ ನಾನು ಬೊಂಬಾಯಿಂದ ಬೆಂಗಳೂರಿಗೆ ಪ್ಲೇನಲ್ಲಿ ಹೋಗ್ತಾ ಇದ್ದೆ. ಆಗ ಬರೀ ಇಂಡಿಯನ್ ಏರ್ಲೈನ್ಸ್ ಇತ್ತು. ನನ್ನ ಪಕ್ಕದಲ್ಲಿ ಒಬ್ರು ಮಧ್ಯ ವಯಸ್ಸಿನವರು ಕೂತಿದ್ರು. ಮಾತಾಡಕ್ಕೆ ಶುರು ಮಾಡಿದ್ವಿ. ಅವರು ಆಮೇಲೆ ಗೊತ್ತಾಯ್ತು ಅವ್ರ ಹೆಸರು KSN ಮೂರ್ತಿ ಅಂತ. ಅವರು ಹೆಡ್ ಆಫ್ ದಿ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಇನ್ವೆಸ್ಟ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, KSIID. ಆಮೇಲೆ ನಮ್ಮ ಮಾವನವರು ಡಾಕ್ಟರ್ ಕುಲಕರ್ಣಿ ಅವರು ಒಟ್ಟಿಗೆ ಸವಣೂರಿನಲ್ಲಿ ಕೆರಿಯರ್ ಶುರು ಮಾಡಿದ್ರು. ನಮ್ಮ ಡಾಕ್ಟರ್ ಕುಲಕರ್ಣಿ ಅವರು, ಹಿ ವಾಸ್ ದಿ ಸರ್ಜನ್ ಅಲ್ಲಿ ಸವಣೂರಿನಲ್ಲಿ. ಡಾಕ್ಟರ್ ಶ್ರೀ KSN ಮೂರ್ತಿ ವಾಸ್ ಅಸಿಸ್ಟೆಂಟ್ ಕಮಿಷನರ್ ಅಲ್ಲಿ. ಸೊ ವಿ ಗಾಟ್ ಟು ನೋ ಈಚ್ ಅದರ್. ಆಮೇಲೆ ಹೇಳಿದೆ ನಾನು, ಸರ್ ಈ ದೇಶದಲ್ಲಿ ಬಹಳ ಕಷ್ಟ, ಆಂಟ್ರಪ್ರಿನರ್ಸ್ಗೆ ದುಡ್ಡಂತೂ ಬಹಳ ಸಿಗೋದು ಬಹಳ ಕಷ್ಟ. ಅವರಂದ್ರು, ನಾರಾಯಣ ಮೂರ್ತಿಗಳೇ, ಅದು ತಪ್ಪದು, ನಮ್ಮ ರಾಜ್ಯದಲ್ಲಿ ನಾವು ಬಹಳ ಸಹಾಯ ಮಾಡ್ತೀವಿ ಆಂಟ್ರಪ್ರಿನರ್ಸ್ಗೆ. ನೀವು ನಾಳೆ ನನ್ನ ಆಫೀಸಿಗೆ ಬನ್ನಿ, ನೀವು ಎಲ್ಲಾ ಇನ್ಫಾರ್ಮೇಶನ್ ನಮಗೆ ಚೆನ್ನಾಗಿ ಸರಿಯಾಗಿ ಕೊಟ್ರೆ ನಮಗೆ 1 ವಾರ ಕೊಡಿ, ಅದರಲ್ಲಿ ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡ್ತೀವಿ ಅಂದ್ರು. ಆಮೇಲೆ ನಾನು ಮುಂದಿನ ದಿವಸ ಹೋದೆ, ನನಗೆ ಏನೇನೋ ಇನ್ಫಾರ್ಮೇಶನ್ ಕೇಳಿದ್ರು, ಎಲ್ಲ ಕೊಟ್ವಿ. ಆ 1 ವಾರದಲ್ಲಿ, ಎಕ್ಸಾಕ್ಟ್ಲಿ 1 ವಾರದಲ್ಲಿ KSN ಮೂರ್ತಿ ಅವರು ನಾನು ಹೋಗಿ ಭೇಟಿ ಮಾಡಿದಾಗ ನನಗೆ ಅಪ್ರೂವಲ್ ಲೆಟರ್ ಕೊಟ್ಟರು. ಆಮೇಲೆ ಅವರಂದ್ರು, ನಮಗೆ ಮ್ಯಾಕ್ಸಿಮಮ್ ನಾವು ಕೊಡೋದು 40 ಲಕ್ಷ ಆಗುತ್ತೆ, ಇನ್ನು ಮಿಕ್ಕದನ್ನ ನಾವು KSFC ಇಂದ ಕೊಡ್ತೀವಿ ಅಂದ್ಬಿಟ್ಟು BS ಪಾಟೀಲ್ ಅಂತ ಇದ್ರಲ್ಲ, ಅವರು ಇಲ್ಲಿ ಚೀಫ್ ಸೆಕ್ರೆಟರಿ ಆಗಿದ್ರು. ಆಮೇಲೆ ಅವರು KSFC ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು. ಅವ್ರಿಗೂ ನಾವು ಸಬ್ಮಿಟ್ ಮಾಡಿದ್ವಿ. ಅವರು KSN ಮೂರ್ತಿ ಅವ್ರ ಜೊತೆ ಮಾತಾಡಿ ಅವರಿಬ್ರು ಎಲ್ಲ ಚೆನ್ನಾಗಿ ಬೇಗ ಮಾಡಿ, KSN ಮೂರ್ತಿಯವರು, BS ಪಾಟೀಲ್ ಅವರು, ಆಮೇಲೆ MRSN ರಾವ್ ಅವರು, ರುದ್ರದೇವ್ ಅವರು, ಆಮೇಲೆ ಜೆರೆ ಅಂತ ಅವರು ಇನ್ನೊಬ್ರು ಆಫೀಸರು, ಇವರೆಲ್ಲ ಸೇರಿ ನಮಗೆ 1 ತಿಂಗಳಲ್ಲಿ 52 ಲಕ್ಷ ರೂಪಾಯಿ ಲೋನು. 1 ಕಾಫಿನೂ ನಾನು ಅವ್ರಿಗೆ ಕೊಟ್ಟಿಲ್ಲ. ಫರ್ಗೆಟ್ ಅಬೌಟ್ ಎನಿಥಿಂಗ್ ಎಲ್ಸ್. 1 ಕಾಫಿ ಕೂಡ ತಗೊಳ್ಳಿಲ್ಲ ಅವರು. ಅಂಥ ಮನುಷ್ಯರು ನಾನು ಬಹಳ ಕಡಿಮೆ ಜನ ನೋಡೋದು. ಆದ್ರಿಂದ ನಾನು ಏನ್ ಹೇಳ್ತೀನಿ ನಮ್ಮ ಹುಡುಗರಿಗೆ ಅಂದ್ರೆ, ನೀವು ನಮ್ಮ ಕರ್ನಾಟಕ ರಾಜ್ಯ ಪ್ರಯೋಜನವಿಲ್ಲ ಅಂತ ಹೇಳ್ಬೇಡಿ. ನೀವು ಕಷ್ಟಪಟ್ಟು ನೀವು ಆಫೀಸರ್ಗಳನ್ನ ಮೀಟ್ ಮಾಡಿ ಅವರಿಗೆ ನಿಮ್ಮ ಪ್ರಾಜೆಕ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ, ಅದು ವಯಬಲ್ಲು, ಅದು ಕಮರ್ಷಿಯಲ್ಲು, ಅದು ಸಕ್ಸೀಡ್ ಆಗೋ ಚಾನ್ಸಸ್ ಹೈ ಅಂತ ಅವರಿಗೆ ಕನ್ವಿನ್ಸ್ ಮಾಡಿದ್ರೆ ಅವರು ನಿಮಗೆ ಖಂಡಿತ ಸಹಾಯ ಮಾಡ್ತಾರೆ ಅಂತ ಅದನ್ನ ಹೇಳ್ತೀನಿ. ಸೊ ಬ್ಯೂಟಿಫುಲ್. ಸ್ವಾರಸ್ಯಕರವಾದ ಒಂದು ಘಟನೆ ಕೇಳಿದೆ. ಒಂದು ಹೊಸ ಬಿಲ್ಡಿಂಗ್ ಕಟ್ತಾರಂತೆ, ಸಾರ್ ಹತ್ರ ಬರ್ತಾರಂತೆ, ಇದು ಸರ್ ನಾವು ಹೊಸ ಪ್ರಪೋಸಲ್ ಕಟ್ಟಕ್ಕೆ ಅಂತ. ಸಾರ್ ನೋಡಿದ್ರೆ ಅದೆಲ್ಲ ಸರಿ, ಇದಕ್ಕೆ ಮುಂಚೆ ನಾವು ಬಿಲ್ಡಿಂಗ್ ಕಟ್ಟಿದೀವಲ್ಲ, ಈ ಬಿಲ್ಡಿಂಗ್ ಅಲ್ಲಿ ಏನ್ ಹೊಸದಿದೆ, ಒಂದು 15 ವಿಷಯ ಹೇಳಿ, ಏನಾರು ಹೊಸದಿದ್ರೆ ಮಾಡ್ತಾನಿ ಅಂತ ಹೇಳ್ತಾರಂತೆ. ಇಸ್ ಆಲ್ವೇಸ್ ಲುಕಿಂಗ್ ಫಾರ್ ಸಮಥಿಂಗ್ ನ್ಯೂ ಇನ್ ಎವ್ರಿಥಿಂಗ್ ಅಂತ. ಹೌದು, ಅವ್ರ ಹತ್ರ ಪ್ರಪೋಸಲ್ ತಗೊಂಡು ಹೋಗುವಾಗ ನಾವು ಇದನ್ನು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ತರ ಇಟ್ಕೊಳ್ತಿದ್ವಿ. ಹಿ ವಾಂಟೆಡ್ ವಾಟ್ ಈಸ್ ದ ವ್ಯಾಲ್ಯೂ ಅಡಿಷನ್, ವಾಟ್ ಇಸ್ ದ ನ್ಯೂ ಮೆಟೀರಿಯಲ್, ಹೌ ದಿಸ್ ಇಸ್ ಡಿಫ್ರೆಂಟ್, ಹೌ ಇಟ್ ಕ್ಯಾನ್ ಬಿ ದ ಬೆಸ್ಟ್ ಇನ್ ದ ವರ್ಲ್ಡ್. ಇವರು ಎಲ್ಲಾದ್ರೂ ಟ್ರಾವೆಲ್ ಮಾಡುವಾಗ ನಂಗೆ ಫೋನ್ ಮಾಡೋರು, ರಾಮದಾಸ್, ಐ ಆಮ್ ಇನ್ ಜರ್ಮನಿ, ಐ ಹವ್ ಸೀನ್ ದಿಸ್ ಮೆಟೀರಿಯಲ್, have you seen this material, why can't you incorporate this material for the new building? ಇಲ್ಲ, ಇದರಲ್ಲಿ ಎಫಿಷಿಯನ್ಸಿ ರೇಷಿಯೋ ಹಾಗೆ, ಈವನ್ ಲಿಫ್ಟ್
ಹಾಕುವಾಗ ಕೇಳೋರು ಆ ಲಿಫ್ಟ್ ಎದುರುಗಡೆ ಎಷ್ಟು ಹೊತ್ತು ನಿಲ್ಬೇಕಪ್ಪ ಮೇಲೆ ಕೆಳಗೆ ಹೋಗ್ಬೇಕಾದ್ರೆ, ಹ್ಯಾವ್ ಯು ಡನ್ ದ ಟ್ರಾನ್ಸ್ಪೋರ್ಟ್ ಅನಾಲಿಸಿಸ್, ಹ್ಯಾವ್ ಯು ಡನ್ ದಿಸ್ ಅನಾಲಿಸಿಸ್, ದಟ್ ಅನಾಲಿಸಿಸ್. ಸೊ ಪ್ರಪೋಸಲ್ ತಗೊಂಡು ಹೋಗುವಾಗ ನಾವು ಅಷ್ಟು ಡೀಟೇಲ್ ಕೊಟ್ಟಿದೀವಿ. ಇದರ ಬೆನಿಫಿಟ್ ಈಗಿನವರಿಗಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಈಸ್ ಆಫ್ ಬಿಸ್ನೆಸ್, ಇವತ್ತು ದ ಕಂಫರ್ಟ್ ವಿಚ್ ದ ಎಂಪ್ಲಾಯೀಸ್ ಆರ್ ಎಂಜಾಯಿಂಗ್, ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಥಿಂಕಿಂಗ್. ಬಹಳ ಹತ್ರದಿಂದ ನೀವು ನೋಡಿದಿರಿ ಅವ್ರನ್ನ. ಈಗ ಒಂದು ಅವರ ಮೂಲಭೂತ ತತ್ವ ಗೊತ್ತಾಯ್ತು. ಸ್ಯಾಲರಿ ನಾನು 1ನೇ ತಾರೀಕು ಕೊಡ್ತೀನಿ ಅಂದ್ರೆ 1ನೇ ತಾರೀಕು ಕೊಟ್ಟೆ ಕೊಡ್ತೀನಿ. ಈ ತರ ವಾಟ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ವಿಚ್ ಹಸ್ ಹೆಲ್ಪ್ ದಿ ಸ್ಟೋರಿ ನಿಮ್ಮ ಪ್ರಕಾರ? ನೀವು ಬಹಳ ಹತ್ರದಿಂದ ನೋಡಿದ್ರಿ. ಅವ್ರ ಹತ್ರ ಏನಾದ್ರೂ ಒಂದು ಲೆಟರ್ ಡ್ರಾಫ್ಟ್ ತಗೊಂಡು ಹೋಗ್ಬೇಕಾದ್ರೆ ನಾವು ಅರ್ಧ ಗಂಟೆ ಹಿಂದೆಯಿಂದ ಮುಂದಿಂದ ಹಿಂದೆ ನೋಡ್ತಿದ್ವಿ. ಸ್ಪೆಲ್ಲಿಂಗು, ಫುಲ್ ಸ್ಟಾಪು, ಕಾಮಾ, ಗ್ರಾಮರು, ದ US ಆರ್ ದ USA, ಅದು ಕನ್ಫ್ಯೂಷನ್. ಆಮೇಲೆ ಹೇಳೋರು ಏನಾದ್ರು ಮಿಸ್ಟೇಕ್ ಹೋದ್ರೆ, ನೋಡ್ ರಾಮದಾಸ್ ನಿಮ್ ಸೆಕ್ರೆಟರಿ ಬಹುಶಃ ಪ್ರಾಬ್ಲಮ್ ಅಂದ್ರೆ, ಆಕ್ಚುಲಿ ನನ್ಗೆ ಹೇಳ್ತಾ ಇದ್ದಾರೆ ಸೆಕ್ರೆಟರಿ ಬಹುಶಃ ಪ್ರಾಬ್ಲಮ್, ಇಂಗ್ಲಿಷ್ ಅಂದ್ರೆ ಇದೇ ಇಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರ್ಬೇಕು, ಇಂಗ್ಲಿಷ್ ಚೆನ್ನಾಗಿರ್ಬೇಕು. ಅವರಿಂದ ನಾನು ಕಲ್ತಿದ್ದೇನೆ. ಯಾಕಂತ ಹೇಳಿ ದೀಸ್ ಆರ್ ದ ಬೇಸಿಕ್ ಪ್ರಿನ್ಸಿಪಲ್ ವಿಚ್ ಮೇಕ್ಸ್ ಎ ಮ್ಯಾನ್ ಅ ಪರ್ಫೆಕ್ಟ್ ಮ್ಯಾನ್. ಎಕ್ಸಾಕ್ಟ್ಲಿ. ನಿಮ್ಮ ಹಿಸ್ಟ್ರಿ ನೋಡಿದ್ರೆ ಯಾರು ಬಿಸ್ನೆಸ್ ಪೀಪಲ್ ಇಲ್ಲ ನಿಮ್ಮ ಲೈಫ್ ಅಲ್ಲಾಗ್ಲಿ, ನಿಮ್ಮ ರಿಲೇಟಿವ್ಸ್ ಅಲ್ಲಾಗ್ಲಿ. ಆ ಟೈಮಲ್ಲಿ ಎಲ್ಲರೂ 9 to 5 ಜಾಬ್ ಮಾಡ್ತಿರ್ಬೇಕಾದ್ರೆ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ರಿಸ್ಕ್ ತಗೋಬಹುದು ಅಂತೆಲ್ಲ ನಿಮ್ಗೆ ಅನ್ಸುತ್ತೆ ಹೇಗೆ? ಅದು ಏನು ಅಂದ್ರೆ 2 ರೀಸನ್ನು. ಒಂದು, ನಮ್ಮ ತಾಯಿ ತಂದೆಯವರು ನಾನು ಮುಂಚೆ ಹೇಳಿದಾಗೆ ನಮಗೆ ಬಹಳ ಇಂಡಿಪೆಂಡೆಂಟ್ ಮೈಂಡ್ ಸೆಟ್ ಡೆವಲಪ್ ಆಗಕ್ಕೆ ಬಹಳ ಅವಕಾಶ ಕೊಟ್ಟರು. ಯಾವ್ದ್ರಲ್ಲೂ ಬಹಳ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ. ಯಾಕೆ ಮಾಡ್ತಾ ಇದ್ದೀಯಾ, ಎಡಗಡೆ ಹೋಗು, ಬಲಗಡೆ ಹೋಗು, ಅದೇಂದು ಹೇಳಿಲ್ಲ. 2ನೇದೇನು ಅಂದರೆ, ಹೇಗೆ ಆ ನಲ್ಲಿ ಕಮ್ಯುನಿಸಂ ವಿಚಾರ ನನಗೆ ಬಹಳ ಬೇಜಾರಾಗಿ, ನಮ್ಮ ದೇಶ ಮುಂದುವರಿಬೇಕಾದ್ರೆ, ನಮ್ಮ ದೇಶ ಬಡತನ ನಿರ್ಮೂಲ ಮಾಡಬೇಕಾದ್ರೆ ಆಂಟ್ರಪ್ರಿನರ್ಶಿಪ್ಪು, ಅದು ಜಾಬ್ ಕ್ರಿಯೇಷನ್ನು, ವೆಲ್ತ್ ಕ್ರಿಯೇಷನ್, ಇದರಿಂದಾನೇ ಹೊರತು ಇನ್ಯಾವುದರಿಂದನೂ ಆಗಲ್ಲ ಅಂತ ನನಗೆ ಖಚಿತವಾಗಿ ಗೊತ್ತಾಯಿತು. ನಾನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ತಗೊಂಡು ನಂದೇ ಒಂದು ಉದ್ಯಮ ಶುರು ಮಾಡಿ ನಾನು ಆ ಆಂಟ್ರಪ್ರಿನರ್ ಆಗಬೇಕು ಅಂತ ನಿರ್ಧಾರ ಮಾಡಿದೆ. ಅದು ನಿಜವಾದ ಕಾರಣ ಅಂದ್ರೆ ಅದು. ಎಸ್ ಸರ್, ನಿಮ್ಮ ಗೆಳೆಯರು 7 ಜನ ಸೇರಿ ಇನ್ಫೋಸಿಸ್ ಅನ್ನೋ ಒಂದು ಸಂಸ್ಥೆ ಶುರು ಮಾಡ್ತೀರಿ. ಅದು ಪೂನಾದಿಂದ ನೀವು ಬೆಂಗಳೂರಿಗೆ ಯಾವಾಗ ಬರ್ತೀರಿ? ಅದಕ್ಕೆ ಕಾರಣ ಏನು ಸರ್? ಅದು ಏನಾಯ್ತು ಅಂದ್ರೆ, ನಾವು ಇಷ್ಟು ದೊಡ್ಡ ಕಂಪ್ಯೂಟರ್ ತಂದ್ಮೇಲೆ ಅದರಲ್ಲಿ ನಾವು ಒಂದು ದಿವಸಕ್ಕೆ 12 ಗಂಟೆ 16 ಗಂಟೆ ನಾವು ಅದನ್ನ ಉಪಯೋಗಿಸ್ಕೊಂಡು, ಇನ್ನೊಂದು 8-10 ಗಂಟೆ ಒಂದು ಡೇಟಾ ಸೆಂಟರ್ ಅಂತಾರಲ್ಲ, ಬೇರೆ ಬೇರೆ ಕಂಪ್ನಿಗಳು ಯೂಸ್ ಮಾಡೋ ಥರ ಮಾಡಿದ್ರೆ ನಮಗೆ ಒಂದು ರೆವಿನ್ಯೂ ಸ್ಟ್ರೀಮ್ ಸಿಗುತ್ತೆ, ಸ್ಟಡಿ ರೆವಿನ್ಯೂ ಸ್ಟ್ರೀಮ್ ಸಿಗುತ್ತೆ. ಆಗ ನಾವು ಇನ್ನೂ ನಮ್ಮ ರಫ್ತು ಸ್ಕೇಲ್ ಅಪ್ ಮಾಡ್ಬೋದು ಅಂದ್ಕೊಂಡು ನಾವು ಅದನ್ನ ನೋಡ್ತಾ ಇದ್ವಿ. ಯಾರಾನ ದೊಡ್ಡ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ ಇದೆಯಾ, ಅದು ನಮ್ಮ ಕಂಪ್ಯೂಟರ್ದು 8-10 ಗಂಟೆ ದಿವಸಕ್ಕೆ ಯೂಸ್ ಮಾಡೋದು ಅಂತ. ಆಗ ಮೈಕೋ ಅವರು ಅಂತ ಕಂಪ್ಯೂಟರ್ ನೋಡ್ತಾ ಇದ್ರು. ಆಗ ನಾನು ಹೋಗಿ ಅಲ್ಲಿ ಅವ್ರ ಜೊತೆ ಒಂದು ಮೀಟಿಂಗ್ ಕೇಳಿದೆ. ಅವರಂದ್ರು, ಇದೆಲ್ಲ ನಾವು ಡಿಸೈಡ್ ಮಾಡ್ಬಿಟ್ಟಿದ್ದೀವಿ, ಈಗ ಲೇಟಾಗಿ ಬಂದ್ರಿ ಅಂತ. ನಾನು ಹೇಳಿದೆ, ನನಗೆ ದಯವಿಟ್ಟು ತಾವು 1 ಗಂಟೆ ಕೊಡಿ, ನಾನು ನಮ್ಮ ಕಂಪ್ಯೂಟರ್ ಹೆಂಗೆ ನೀವು ಯಾವ ಕಂಪ್ಯೂಟರ್ ಡಿಸೈಡ್ ಮಾಡಿದ್ರು ಅದಕ್ಕಿಂತ ನನಗೆ ಗೊತ್ತಿತ್ತು ಅದು ಯಾವುದೇ ಕಂಪ್ಯೂಟರ್ ಅಂತ, ಅದಕ್ಕಿಂತ ನಮ್ಮ ಕಂಪ್ಯೂಟರ್ ನಾವು ಆಫರ್ ಮಾಡ್ತಾ ಇರೋ ಕಂಪ್ಯೂಟರ್ ಒಳ್ಳೇದು ಅಂತ ತೋರಿಸ್ತೀನಿ ನಿಮಗೆ ಅಂತ. ಆ ಮೀಟಿಂಗು 1 ಗಂಟೆ ಇರೋದ್ರ ಬದಲು 8 ಗಂಟೆ ಆಯ್ತು. ಯಾಕೆಂದ್ರೆ ನಾನು ಸ್ವಲ್ಪ ಮ್ಯಾಥಮ್ಯಾಟಿಕ್ಸ್ ಎಲ್ಲ ಯೂಸ್ ಮಾಡಿ ಅದಕ್ಕೆ ತೋರಿಸ್ದೆ ನಮ್ಮ ಕಂಪ್ಯೂಟರ್ ಆರ್ಕಿಟೆಕ್ಚರು ಬೇರೆ ಕಂಪ್ಯೂಟರ್ಗಿಂತ ಬೆಟರ್ ಅಂತ. ನೋಡಿ, ಅವರು ನಮಗೆ 1 ತಿಂಗಳಲ್ಲಿ ಡೆಸಿಷನ್ ತಗೊಂಡ್ರು. 1 ತಿಂಗಳಲ್ಲಿ ನಮ್ಮ ಡೇಟಾ ಸೆಂಟರ್ ಆಪರೇಷನ್ಸ್ ಒಪ್ಕೊಂಡ್ರು. ಆಮೇಲೆ ನಾವು ಅವ್ರಿಗೆ ಟ್ರೈನಿಂಗ್ ಶುರು ಮಾಡಬೇಕಾಗಿತ್ತು. ಸೊ ಅಷ್ಟೊತ್ತಿಗೆ ಸುಧಾ ಅವರು ಬಸರಿ ಆದ್ರು. ಯಾಕೆಂದ್ರೆ ನಮ್ಮ ರೋಹನ್ ಅವರು ಅಕ್ಟೋಬರ್ 1983 ಹುಟ್ಟದಾಯ್ತು. ಆಗ ನಾವು 1983 ಮಾರ್ಚ್ ಇಂದ ಟ್ರೈನಿಂಗ್ ಶುರು ಮಾಡಬೇಕಾಯ್ತು. ಸುಧಾ ಅವರಂದ್ರು, ನಾನು ಹುಬ್ಳಿಗೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಬೆಂಗಳೂರಿಗೆ ಹೋಗ್ತೀನಿ, ಯಾಕೆಂದ್ರೆ ಅಲ್ಲಿ ಟ್ರೈನಿಂಗ್ ಶುರು ಮಾಡಬೇಕು ಅಂತ. ಸೊ ಆಗ ನಾನು ಬೆಂಗಳೂರಿಗೆ ಹೋದೆ. ಆಮೇಲೆ ಸುಧಾ ಅವರು ಹುಬ್ಳಿಗೆ ಹೋದ್ರು. ಸರ್, ತುಂಬಾ ಜನ ಇವತ್ತು ನಮ್ಮ ಪ್ರೋಗ್ರಾಮ್ ನೋಡ್ತಿರೋರು ಬಿಸ್ನೆಸ್ ಮಾಡಬೇಕು, ಆಂಟರ್ಪ್ರಿನರ್ಶಿಪ್ ಮಾಡಬೇಕು ಅಂತ ತುಂಬಾ ಆಸೆ ಪಡ್ತಿರ್ತಾರೆ. ಅವರಿಗೆ ನಿಮ್ಮ ಹಿತನುಡಿಗಳು ಏನಿದೆ? ಎಲ್ಲದಕ್ಕಿಂತ ಮುಂಚೆ ಅಂದ್ರೆ, ಯು ನೀಡ್ ಅನ್ ಐಡಿಯಾ who's differentiated
business value proposition to the market Right. has to be expressible in a simple sentence. Okay. Not a complex sentence, not a compound sentence. Right. Because the moment you can express the power of your idea in a simple sentence, that means you have understood it well. You can make me understand well. ಹೌದು. That's one. Yes. You can make the bankers understand, ಹೌದು. you can make the venture capitalists understand, you can make government understand, etc. ಅದು ಒಂದು ಮುಖ್ಯ. ಎರಡನೇದೇನು ಅಂದರೆ ನಾವು we have to conduct a small inexpensive test marketing. ಓಕೆ. ನಿಮ್ಮ ಐಡಿಯಾ ಮಾರ್ಕೆಟ್ನಲ್ಲಿ ನಾಳೆ ಅಕ್ಸೆಪ್ಟ್ ಆಗುತ್ತೋ, ನಾಳೆ ದೊಡ್ಡದಾಗಿ ಬೆಳೆಯುತ್ತೋ ಇಲ್ವೋ ಅಂತ ಗೊತ್ತಾಗ್ಬೇಕಾದ್ರೆ ಬಹಳ ದುಡ್ಡು ಖರ್ಚು ಮಾಡದೆ ಒಂದು ಸಿಂಪಲ್ ಆಗಿ ಇನ್ಎಕ್ಸ್ಪೆನ್ಸಿವ್ ಆಗಲಿ ಒಂದು ನಿಮ್ಮ ಗೊತ್ತಿರೋರ ಜೊತೆನೆ ಒಂದು ಟೆಸ್ಟ್ ಮಾರ್ಕೆಟಿಂಗ್ ಮಾಡಬೇಕು. ಮೂರನೇದೇನು ಬೇಕು ಅಂದರೆ ಯು ನೀಡ್ ಎ ಟೀಮ್ ದಟ್ ಬ್ರಿಂಗ್ಸ್ ಕಾಂಪ್ಲಿಮೆಂಟ್ರಿ ಸ್ಟ್ರೆಂತ್ಸ್. ಅಂದ್ರೇನು ಅಂದರೆ ನಿಮಗೆ ಟೆಕ್ನಾಲಜಿನವ್ರು ಗೊತ್ತಿರಬೇಕು, ಸಾಫ್ಟ್ವೇರ್ ಡೆವಲಪ್ಮೆಂಟ್ನವ್ರು ಗೊತ್ತಿರಬೇಕು, ಫೈನಾನ್ಸ್ನವ್ರು ಗೊತ್ತಿರಬೇಕು, ಹ್ಯೂಮನ್ ರಿಸೋರ್ಸ್ನವ್ರು ಗೊತ್ತಿರಬೇಕು, ಸೇಲ್ಸ್ನವ್ರು ಗೊತ್ತಿರಬೇಕು, ಎಕ್ಸೆಟ್ರಾ. ಅಂಥ ಜನಗಳನ್ನ ನೀವು ಫೌಂಡರ್ಸ್ ಆಗಿ ತರ್ಬೋದು, ಅಥವಾ ನೀವು 2-3 ಜನ ಫೌಂಡರ್ಸ್ ಇದ್ದರೆ ನೀವು ಒಳ್ಳೆ ಅಂಥವ್ರನ್ನ ಹೈರ್ ಮಾಡಬೇಕು, ಅಂಥವ್ರನ್ನ ಕಂಪ್ನಿಗೆ ಬರಮಾಡ್ಕೋಬೇಕು. ನಾಲ್ಕನೇದೇನು ಅಂದರೆ ಇದು ಆಂಟ್ರಪ್ರಿನರ್ಶಿಪ್. ಗೋಯಿಂಗ್ ಫ್ರಮ್ 10,000 ರೂಪಾಯಿಂದ ಹಿಡಿದು 324,000 ಕೋಟಿ ತನಕ ಹೋಗ್ಬೇಕಾದ್ರೆ ಅದು ಬಹಳ ಕಷ್ಟ ಜರ್ನಿ. ಅದು ಸುಲಭ ಅಲ್ಲ. ಅದಕ್ಕೆ ಬಹಳ ತ್ಯಾಗ ಮಾಡಬೇಕು. ಅದಕ್ಕೆ ಬಹಳ ದಿವಸ ನೀವು ನಿಮ್ಮ ಮನೆಯಿಂದ ಹೊರಗಡೆ ಇರಬೇಕು, ನಿಮ್ಮ ದೇಶದಿಂದ ಹೊರಗಡೆ ಇರಬೇಕು. ನೀವು ಹೋಗಿ ಅಲ್ಲಿ ಕಸ್ಟಮರ್ಸ್ ಜೊತೆ ಭಿಕ್ಷೆ ಬೇಡಬೇಕು, ಕೊಡಿಯಪ್ಪ ದಯವಿಟ್ಟು ನಮ್ಮ ಪ್ರಾಡಕ್ಟ್ಸ್ನ ನಮ್ಮ ಸರ್ವಿಸಸ್ನ ಒಪ್ಕೊಳ್ಳಿ ತಾವು ಅಂತ. ಸೊ ಇದೆಲ್ಲ ನೀವು ತ್ಯಾಗ ಮಾಡಬೇಕು ಅಂದರೆ ನೀವೊಬ್ಬರೇ ಅಲ್ಲ, ನಿಮ್ಮ ಪ್ರತಿಯೊಬ್ಬ ಕಂಪ್ನಿಯವರು ತ್ಯಾಗ ಮಾಡಬೇಕು, ಕಂಪ್ನಿಯಲ್ಲಿ ಕೆಲಸ ಮಾಡೋರು. ಅದಕ್ಕೆ ನಿಮ್ಮಲ್ಲಿ ಜನಗಳಿಗೆ, ನಿಮ್ಮ ಜೊತೆ ಕೆಲಸ ಮಾಡೋರಿಗೆ ಬಹಳ ಟ್ರಸ್ಟ್ ಇರಬೇಕು, ಬಹಳ ಕಾನ್ಫಿಡೆನ್ಸ್ ಇರಬೇಕು. ಇದು ಒಳ್ಳೆ ಮನುಷ್ಯ, ಈ ಮನುಷ್ಯನ ನಾವು ಹೆಂಗ್ ಹೇಳ್ತಾನೋ ಹಂಗೆ ಮಾಡಿದ್ರೆ ನಮಗೂ ಮುಂದೆ ಆಗುತ್ತೆ. ಈ ಮನುಷ್ಯ ಬಹಳ ತ್ಯಾಗ ಮಾಡು ಅಂತ ಹೇಳ್ತಾ ಇದ್ದಾನೆ, ಅದು ನಾ ಮಾಡಿದ್ರೆ ಇವತ್ತು ನಾಳೆ ನನಗೂ ಒಳ್ಳೇದಾಗತ್ತೆ, ಅದು ಮಾಡಬೇಕು. ಆಗ ಅಂದ್ರೆ ಲೀಡರ್ಸ್ should become trustworthy. Yeah. Leaders should lead by example, as Mahatma Gandhi said. So I would say finally you will get money. Money is not that difficult as these first. And with all of this you may still not succeed. You need God's grace. That's why I think it was Louis Pasteur who said, a French inventor, he said, when God is shy to announce his presence, he comes in the form of chance. Wow. ಸೊ ಆದ್ರಿಂದ ನಮಗೆ ದೇವರ ದಯ ಇಲ್ಲದೆ ಖಂಡಿತ ನಮಗೆ ಸಕ್ಸಸ್ ಸಾಧ್ಯ ಇಲ್ಲ. ನೀವು ಅದನ್ನ ಲಕ್ ಅಂತ ಹೇಳಿ, ಚಾನ್ಸ್ ಅಂತ ಹೇಳಿ, ಅಥವಾ ದೇವ್ರ ದಯ ಅಂತ ಹೇಳಿ, ನಾನು ದೇವ್ರ ದಯ ಅಂತೀನಿ, ಇನ್ನೊಬ್ರು ಏನೋ ಲಕ್ ಅಂತ ಹೇಳ್ಬೋದು, ಏನೋ ಇದು ಅದು ಬೇಕು. ಸೋ ಬ್ಯೂಟಿಫುಲ್ ಸರ್. ಈ ತರ ಒಂದು ಸಂಸ್ಥೆ ಶುರು ಮಾಡಿದಾಗ ಆರಂಭದ ದಿನಗಳಲ್ಲಿ 4-5 ಜನ ಅಥವಾ 6 ಜನ, ಈಗ ನೋಡ್ತಿರೋರು ಹಲವ್ರ ಜೊತೆ ಒಂದು ಸಂಸ್ಥೆ ಶುರು ಮಾಡ್ತಾರೆ. ನ್ಯಾಚುರಲಿ ಅವ್ರ ಮಧ್ಯೆ ಯಾವ್ದಾದ್ರು ವಿಷಯಗಳ ಬಗ್ಗೆ ಡಿಸ್ಅಗ್ರಿಮೆಂಟ್ಸ್ ಬರ್ಬೋದು. ಆ ತರ ಆದಾಗ ಅದನ್ನ ಹೇಗೆ ಬಗೆಹರಿಸಬೇಕು? ಅದು ಹೇಳ್ತೀನಿ ಕೇಳಿ. ಬಹಳ ಮುಖ್ಯ ಏನು ಅಂದ್ರೆ, ಯಾರೇ ಲೀಡರ್ ಆಗಿರ್ಲಿ ಆ ಮನುಷ್ಯ, ಅವನು he has to demonstrate leadership by example. ಈಗ ನೋಡಿ, ನಾನು ನಂದನ್ ನಿಲೇಕಣಿ, ಕ್ರಿಸ್ ಗೋಪಾಲ್ ಕೃಷ್ಣನ್, ಶಿಬುಲಾಲ್, ದಿನೇಶ್ ಅವರು, ರಾಘವನ್ ಅವ್ರಿಗೆಲ್ಲ ಇಂಥ 10-11 ವರ್ಷ. ರಾಘವನ್ ನನಗಿಂತ ದೊಡ್ಡವರು, ಬಟ್ ಮಿಕ್ದವರೆಲ್ಲ 10-11 ವರ್ಷ ಏಜ್ ಆಗಿತ್ತು. ನಾನು ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದೆ TCS ಅಲ್ಲಿ. ಇವರೆಲ್ಲ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರು, ಅಸಿಸ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ, ಅದು ಅಬೌಟ್ 7-8 ಲೆವೆಲ್ ಕೆಳಗಡೆ ಇದ್ದು. ಬಟ್ ಅವ್ರಿಗೆ ನಾನು ಏನು ಅರ್ಥ ಮಾಡ್ಕೊಂಡೆ ಅಂದರೆ, ನಾನು ಏನು ಹೇಳಿದ್ರು ಕೂಡ ನನ್ನ ಪವರ್ ಇಂದ ಏನೂ ಪ್ರಯೋಜನವಿಲ್ಲ. ಇವತ್ತು ಅವ್ರು ಕೇಳ್ಬೋದು, ನಾಳೆ ಕೇಳೋದಿಲ್ಲ. ಆದರೆ ಮಹಾತ್ಮ ಗಾಂಧಿ ಅವ್ರು ಹೇಳ್ತಾ ಇದ್ದಾಗೆ, ನಾನು ಲೀಡರ್ಶಿಪ್ ಬೈ ಎಕ್ಸಾಂಪಲ್, ವಾಕಿಂಗ್ ದ ಟಾಕ್. ಅಂದ್ರೆ ನಾನು ಅವರಿಗೆ ನಾಳೆಯಿಂದ ಪಂಕ್ಚುವಲ್ ಆಗಿ ಟೈಮಲ್ಲೇ ಬರಬೇಕು ಅಂತ ಹೇಳೋಕ್ಕಿಂತ, ನಾನೇ ಟೈಮಲ್ಲಿ ಬಂದ್ರೆ 2 ದಿವಸ ಅವ್ರು ನೋಡಿ, 3ನೇ ದಿವಸ ಅವರೇ ಟೈಮಲ್ಲಿ ಬರ್ತಾರೆ.
ಆಮೇಲೆ ಅವರಿಗೆ ನಾವೆಲ್ಲ ಬಹಳ ಮಿತವ್ಯಯ ಮಾಡಬೇಕು ಅಂತ ಹೇಳಕ್ಕಿಂತ ನಾನೇ ಸಂಬಳ ಕಡಿಮೆ ತಗೊಂಡು, ನಾನು TCS ನಿಂದ ನಾನು ಇನ್ಫೋಸಿಸ್ ಶುರು ಮಾಡಿದಾಗ ನನಗೆ ಎಷ್ಟು ಸಂಬಳ ಬರ್ತಾ ಇತ್ತು ಅದರ 10% ಸಂಬಳ ತಗೊಂಡೆ. ನಮ್ಮ ಬೇರೆಯವ್ರಿಗೆಲ್ಲ 20% ಸಂಬಳ ಅವ್ರಿಗೆ ಏನ್ ಬರ್ತಾ ಇತ್ತು PCS ಅಲ್ಲಿ ಅದಕ್ಕಿಂತ 20% ಜಾಸ್ತಿ ಮಾಡಿದೆ. ಆಗ ಅವ್ರಿಗೆಲ್ಲ ಅನ್ನಿಸ್ತು ಈ ಮನುಷ್ಯ ಇಷ್ಟೆಲ್ಲ ಹೇಳ್ತಾ ಇರೋದು ತನ್ನ ಅಭಿವೃದ್ಧಿಗೆ ಒಂದೇ ಅಲ್ಲ, ನಮ್ಮ ಎಲ್ಲಾರ ಅಭಿವೃದ್ಧಿಗೂ, ಯಾಕಂದ್ರೆ ಅವನೇ ಈ ತರ ಮಾಡಿದ್ದಾನೆ. ಆದ್ರಿಂದ ಮಹಾತ್ಮ ಗಾಂಧಿ ಅವರು ಹೇಳ್ತಾ ಇರೋ ತರ ದೇರ್ ಇಸ್ ನೋ ಪ್ರಿನ್ಸಿಪಲ್ ಮೋರ್ ಪವರ್ಫುಲ್ ದ್ಯಾನ್ ಲೀಡರ್ಶಿಪ್ ಎಕ್ಸಾಂಪಲ್. ಮಹಾತ್ಮ ಗಾಂಧಿ ಅವರು ನೋಡಿ, ನಿಮಗೆ ಗೊತ್ತಿದ್ದಾಗೆ ಅವರು ಲಾಯಿನ್ ಕ್ಲಾತ್ ಹಾಕೊಳ್ಳೋರು, ಅವರು 3rd ಕ್ಲಾಸಲ್ಲಿ ಟ್ರೈನಲ್ಲಿ ಹೋಗೋರು, ಸಿಂಪಲ್ ಊಟ ಮಾಡೋರು. ಅವ್ರಿಗೆಲ್ಲ ಪ್ಲೇನ್ ಕ್ಲೋಸ್ ಪೀಪಲ್ ಇರಬೇಕಾಗಿತ್ತು. ಅವ್ರ ಊಟ ಅವ್ರಿಗೆ ಹೋಗಕ್ಕೆ ಮುಂಚೆ ಯಾರೋ ಬೇರೆ ಟೆಸ್ಟ್ ಮಾಡಬೇಕಾಗಿತ್ತು, ಯಾರನ್ನ ಪಾಯ್ಸನ್ ಹಾಕ್ಬಿಟ್ಟಿದ್ದಾರ ಅದು ಇದು ಅಂತೆಲ್ಲ. ಅದಕ್ಕೆ ಸರೋಜಿನಿ ನಾಯ್ಡು ಅವರು ಒಂದು ಹೇಳೋರು ಜೋಕ್ ಆಗಿ, ಇಟ್ ಟೇಕ್ಸ್ ಎ ಫಾರ್ಚ್ಯೂನ್ ಟು ಕೀಪ್ ದಿಸ್ ಓಲ್ಡ್ ಮ್ಯಾನ್ ಇನ್ ಪಾವರ್ಟಿ. That was well worth it because he represented true India. Therefore, a leader has to lead by example. A leader has to walk the talk. That is the best way of leadership. ಫ್ಯಾಬ್ಯುಲಸ್, ರೈಟ್ ಸರ್. ಈಗ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆ ಕ್ಷೇತ್ರಕ್ಕೆ ಬಂದ್ರೆ ಯಾವ ತರ ಬದಲಾವಣೆಗಳನ್ನ ನೀವು ನಿರೀಕ್ಷಿಸ್ತಾ ಇದ್ದೀರಾ? ನಮ್ಮ ದೇಶದಲ್ಲಿ ಬಹಳ ಕಾಲೇಜುಗಳಾಗಿದೆ, ಬಹಳ ಜನ ಇಂಜಿನಿಯರಿಂಗ್ ಕಾಲೇಜುಗಳಾಗಿದೆ, ಎಲ್ಲವೂ ಆಗಿದೆ. ಆದರೆ ನಮ್ಮ ವಿದ್ಯಾ ಪ್ರಾಬ್ಲಮ್ ಸಾಲ್ವಿಂಗ್ ಇಲ್ಲ. ಅಂದ್ರೆ ನಮ್ಮ ವಾತಾವರಣದಲ್ಲಿ ಏನೇನು ತೊಂದರೆಗಳಿದೆ ನಮ್ಮ ಜೀವನಕ್ಕೆ ಅಂತ ನಾವು ಅದನ್ನ ಯೋಚನೆ ಮಾಡಿ ಅದನ್ನ ನಾವು ಹೆಂಗೆ ಸಾಲ್ವ್ ಮಾಡೋದು, ಫಿಸಿಕ್ಸ್ ಯೂಸ್ ಮಾಡಿ, ಕೆಮಿಸ್ಟ್ರಿ ಯೂಸ್ ಮಾಡಿ, ಬಯಾಲಜಿ ಯೂಸ್ ಮಾಡಿ, ಮ್ಯಾಥಮ್ಯಾಟಿಕ್ಸ್ ಯೂಸ್ ಮಾಡಿ, ಎಂಜಿನಿಯರಿಂಗ್ ಯೂಸ್ ಮಾಡಿ, ನಮ್ಮ ವಾತಾವರಣದಲ್ಲಿ ಏನೇನು ಕೊರತೆ ಇದೋ ಅದನ್ನ ಸಾಲ್ವ್ ಮಾಡೋಕ್ಕೆ ಯಾವಾಗ ಯೂಸ್ ಮಾಡ್ತೀವೋ ಆ ದಿವಸ ಇಂಡಿಯಾ ಬಹಳ ಮೇಲೆ ಹೋಗುತ್ತೆ. ಅಲ್ಲಿ ತನಕ ನಾವು ಸುಮ್ಮನೆ ಮಕ್ಕಿ ಓದ್ಕೊಂಡು ಬರೀ ಎಕ್ಸಾಮಲ್ಲಿ ಮಾರ್ಕ್ಸ್ ತಗೋತೀವಿ ಅಂತ ಎಲ್ಲಿ ತನಕ ನಡೀತೀವೋ ಅಲ್ಲಿ ತನಕ ನಮ್ಮ ದೇಶ ಮುಂದುವರಿಯೋದು ಬಹಳ ಕಷ್ಟ.